4,500 कोटी रुपयांच्या फसवणूक प्रकरणासंदर्भात शिवानंद निलणवर यांच्या मालकीच्या शिवम असोसिएट्सच्या आणखी एका कार्यालयावर शुक्रवारी अधिकाऱ्यांनी सील ठोकत धक्क्यावर धक्का दिला असून रातोरात बाळ मारुती पोलिसांनी त्यांना ताब्यात घेतले आहे. शिवबसवनगर येथील निवासस्थानी छापा टाकल्यानंतर कोणतीही कागदपत्रे न सापडल्यामुळे अधिकाऱ्यांनी धर्मनाथ भवन जवळील शिवम असोसिएट्सच्या आयात निर्यात कार्यालयावर छापा टाकून ते सील केले. उपनिबंधक अधिकाऱ्यांनी चौकशीत निलणवर यांच्या कथित बेकायदेशीर संपत्तीबाबत तपास सुरू केला आहे. काल मध्यरात्रीपर्यंत शिवानंद निलणवर यांची अधिकाऱ्यांनी कसून चौकशी करून त्यांना घरी सोडले होते. मात्र प्रकरणाच्या गंभीरतेमुळे आज पुन्हा चौकशी सुरू करण्यात आली आहे. माजी सैनिक तसेच सर्वसामान्य नागरिकांना जास्त व्याजदराचे आमिष दाखवून मोठ्या प्रमाणात पैसा गोळा करून त्याचा गैरवापर केल्याचा आरोप आहे. सुमारे 45,000हून अधिक लोकांकडून पैसा जमा केल्याची माहितीही तपासात समोर आली आहे. या प्रकरणात दिवसेंदिवस नवे तपशील समोर येत असून निलणवर यांच्या साम्राज्याचे अनेक पैलू उघड होत आहेत. कोणतीही कागदपत्रे नसताना हजारो कोटींची गुंतवणूक केल्याच्या पार्श्वभूमीवर त्यांच्याकडून महागड्या भेटवस्तू स्वीकारणाऱ्यांनाही आता अडचणींचा सामना करावा लागू शकतो अशी शक्यता व्यक्त केली जात आहे. बेळगावमध्ये निलणवर यांच्या कार्यालयावर झालेल्या छाप्यांमुळे प्रकरणाला नवं वळण मिळालं असून तपास अधिक गंभीर टप्प्यात पोहोचला आहे. छाप्यादरम्यान कार्यालयांमधील संगणक, लॅपटॉप, महत्त्वाची कागदपत्रे तसेच शेकडो कोटी रुपयांचे बॉन्ड्स जप्त करण्यात आली आहेत. शिवानंद निलणवर यांची उशिरापर्यंत चौकशी करून अधिक कागदपत्रे व आर्थिक व्यवहारांची माहिती सादर करण्यास सांगण्यात आलं असून शुक्रवारी सकाळी पुन्हा हजर राहण्याचे नोटीस देण्यात आले. त्यांना सध्या कडक पोलीस नजरकैदेत ठेवण्यात आले आहे. ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾಯಿದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಈ ಕೇಸ್ KPID ಆ್ಯಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆ್ಯಕ್ಟ್ ಸೆಕ್ಷನ್ ಪ್ರಕಾರ ದಾಖಲೆ. ಈ ಮೇನ್ ಓನರ್ ಮತ್ತು ಅವನದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ. ಈಗ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್, ಯಾಕಂದರೆ ಈ ಕೆಲಸ DC, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರಿಕೊಂಡು ನಾವು ಮಾಡಿದ್ದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡ್ತೀವಿ. ಈಗ ಒಬ್ಬರಲ್ಲ ಇಬ್ಬರಲ್ಲ 35,000 ಜನರ ಠೇವಣಿ ಹಣ ಇದೆ. ಸೊ ಏನು ಹೇಳ್ತೀರಿ? ಯಾಕಂದರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೇ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ DC ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ನಿಮಗೆ ಕರೆಕ್ಟ್. ಎರಡು ಕಚೇರಿ ಮೇಲೆ ನಮಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಷನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಕೇಳಿ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ.
ಥ್ಯಾಂಕ್ ಯು. ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು ಆ ಪ್ರಕಾರವಾಗಿ ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ ಆ ಕಂಪನಿಗೆ ಏನು ಶಿವಾನಂದ್ ನೀಲ್ನವರು ಏನು CM ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸರ್ಕಾರಿ ಇಲಾಖೆ TR ಅವರು CP ಮಾರ್ಕೆಟ್ ಅವರು ಆಮೇಲೆ ಈ ಜುಡಿಸ್ಟ್ರಿಕ್ಷನಲ್ CP ಅವರು ಹೋಗಿ ಇನ್ವೆಸ್ಟಿಗೇಷನನ್ನು ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೇವೆ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನು ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸಿನ ವೈಲೇಷನ್ಗಳು ಆಗಿದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಎಷ್ಟು ಜನ ಸರ್ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಎಷ್ಟು ಜನ ಈಗ ನಿಖರವಾಗಿ ಅದನ್ನು ಯಾವುದೂ ಹೇಳೋಕ್ಕಾಗೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದಕ್ಕೆ ಮಾಹಿತಿ ಸ್ವಲ್ಪ ಅದನ್ನು ಮಾಹಿತಿಯನ್ನು ಈಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾಗಿ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ ಹಾಗೂ ಹೋಗುಗಳು ಎಷ್ಟಾಗಿದ್ದಾವೆ ಏನಿರೋದನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಅದು ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮಗೆ ಯಾವುದು. ಸರ್, ಈಗ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಆ ಹಣ ಎಲ್ಲಿ ಬಳಕೆ ಆಗಿದೆ ಮತ್ತು ಅದು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನು ತನಿಖೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ತನಿಖೆ ಮಾಡಿದ ಮೇಲೆ ನಾವು ಅದನ್ನು ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡಿದೆ. ಸರ್, ಯಾವ ರೀತಿ ಮನುಷ್ಯ ಹಣ ಸಂಗ್ರಹ ಮಾಡ್ತಿದ್ದ ಮತ್ತು ಇವ್ರ ಹಿನ್ನೆಲೆ ಏನು, ಎಲ್ಲಿ ಅವ್ರ ಮೂಲ ಊರ ಬಗ್ಗೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಶಿವಮ್ ಅಸೋಸಿಯೇಟ್ ಅಂತ ಹೆಸರಲ್ಲಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತೊಗೊಳ್ತೀವಿ ಅಂತ ಹೇಳಿ ಹಣವನ್ನು ತೊಗೊಂಡಿದ್ದಾರೆ. ಕೆಲವೊಂದು ಆ್ಯಪಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತು. ಅಂದಾಜು ಸರ್ ಎಷ್ಟು ಜನ ಇದ್ದಾರೆ ಅಂದಾಜು ಇಲ್ಲ. ನಾವು ಈಗ FIR ನಲ್ಲಿ ನೀವು ಉಲ್ಲೇಖ ಮಾಡಿದ್ರಿ 35,000 ಅನ್ನೋದು. ಯಾವುದು 35,000 ಜನರು ಅಂತೇಳಿ FIR ನಲ್ಲಿ ಉಲ್ಲೇಖ ಆಗಿದೆ. ARCS ಅವರು ಮಾಡಿದ್ದಾರೆ. ನನ್ನ ರಿಪೋರ್ಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾನು ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಬಂದಮೇಲೆ ಅದೇನು ಕಾಂಪಿಟೆಂಟ್ ಅಥಾರಿಟಿ KPID ಅಂಡರ್ ಅಪಾಯಿಂಟ್ ಮಾಡ್ತಾರೆ. ತದನಂತರ ಫರ್ದರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರು ಸರ್ ಇವರು? ಇದು ರಿಜಿಸ್ಟ್ರೇಷನ್ 2020 ಆಗಿದೆ. ಸರ್, ಕೇಸ್ ಏನಾದರೂ ಹಸ್ತಾಂತರ ಆಗುತ್ತೆ? FIR ದಲ್ಲಿ 2016 ಅಂತಿದೆ. ಮುಂದಿನ ಇದೆ. ನಾಳೆ ಅದ್ರ ಬಗ್ಗೆ ತಮಗೇನು ಇನ್ ಡೀಟೇಲ್ 2016 ಅಂತ FIR ದಲ್ಲಿ ತಮಗೇನು ಅವಶ್ಯಕತೆ ಇದೆ ಎಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ತಮಗೆ ನೀಡ್ತಾರೆ. ಜನರಿಗೆ ಏನು ಹೇಳ್ತೀವಿ ಸರ್? ಠೇವಣಿದಾರರಿಗೆ ಭಯಗೊಂಡಿದ್ದಾರೆ ಸರ್, ಯಾಕಂದ್ರೆ ಈಗ ಅರೆಸ್ಟ್ ಆಗಿರುವಂತ ಕಾರಣಕ್ಕೆ. ನಮ್ಮ ಉದ್ದೇಶ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯುವುದು. ನಮಗೆ ಯಾವ ರೀತಿ ಯಾರಿಗೆ ತೊಂದರೆ ಕೊಡಬೇಕನ್ನೋದಿಲ್ಲ. ಜಿಲ್ಲಾಡಳಿತದ ಸ್ಪಷ್ಟ ಒಂದು ಉದ್ದೇಶ ಇದು. ಈಗ ಆಗಿರೋದು ಆಗಿ ಹೋಗಿದೆ. ಇನ್ನು ಮುಂದೆ ಈ ರೀತಿ ಜನರಿಗೆ ಅನಾನುಕೂಲ ಆಗ್ಬಾರ್ದು, ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಕ್ರಮವನ್ನು ತಗೊಂಡಿದ್ದೀವಿ. ಅದರ ಬಗ್ಗೆ ಏನಿದೆ KPID ಆ್ಯಕ್ಟ್ ಇದೆ, ಆ ಅಂಡರಲ್ಲಿ ಯಾವ ಗೈಡ್ಲೈನ್ಸ್ಗಳಲ್ಲಿ ಏನಾಗಬೇಕು ಅದನ್ನು ಮುಂದಿನ ಕ್ರಮವನ್ನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ತಗೊಳ್ತೀವಿ. ಸರ್, ಈಗ ಸರ್ಕಾರದ ಗಮನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಇವತ್ತೇ ಕಳಿಸ್ಕೊಟ್ಟಿದ್ದೀವಿ ವರದಿ ಕಳಿಸಿದೆ. ಹಾಂ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ನಾಳೆ ತಮಗೆಲ್ಲ ಬ್ರೀಫ್ ಮಾಡಿ. ಥ್ಯಾಂಕ್ ಯು. चौकशी दरम्यान त्यांनी सुमारे 35,000 गुंतवणूकदार आहेत आणि एकूण 2,500 कोटी रुपयांचे व्यवहार झालेत अशी माहिती दिली आहे. त्यामुळे हजारो कोटींच्या फसवणुकीची शक्यता अधिक बळावली असून प्रकरण CIDकडे सोपवण्याची शक्यता आहे. दरम्यान उद्या CID अधिकाऱ्यांचे पथक बेळगावात दाखल होण्याची शक्यता वर्तवली जात आहे. या प्रकरणात RBI व SEBIच्या मार्गदर्शक तत्वांचे उल्लंघन करून कोणतीही अधिकृत परवानगी न घेता ऑनलाईन माध्यमातून पैसा गोळा केल्याचा गंभीर आरोप आहे. ಬೆಳಗಾವಿ ನಗರದಲ್ಲಿ ಇಲ್ಲಿವರೆಗೆ ಅತಿ ದೊಡ್ಡ ಸ್ಕ್ಯಾಮ್ ಅಂದರೆ ಇದು ಶಿವಮ್ ಅಸೋಸಿಯೇಟ್ಸ್ದವ್ರು ಏನಿದು ಪಾಂಜಿ ಸ್ಕ್ಯಾಮ್ ಇದೆ. ಇದು ಸುಮಾರು 4,500 ಕೋಟಿ ರೂಪಾಯಿದು ಸ್ಕ್ಯಾಮ್ ಇದು.
ಭಾಳಷ್ಟು ಮುಗ್ಧ ನಮ್ಮ ಬೆಳಗಾವಿ ಸಾರ್ವಜನಿಕರು ಮತ್ತು ಎಕ್ಸ್ ಸರ್ವಿಸ್ ಮನೆದೊಳಗೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈ ಶಿವಮ್ ಅಸೋಸಿಯೇಟ್ಸ್ ಇದು ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಲ್ಲ, ಇದು ಯಾವುದೋ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲ. ಅದಕ್ಕೆ ಇವರಿಗೆ ಯಾವುದೇ ಒಂದು RBI ಆಗಿರ್ಬೋದು, ಸೆಬಿ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಒಂದು ರೆಗ್ಯುಲೇಟರಿ ಕಡೆಯಿಂದ ಇವರಿಗೆ ಅನುಮತಿ ಇಲ್ಲ. ವಿತೌಟ್ ಎನಿ ರೆಗ್ಯುಲೇಷನ್, ವಿತೌಟ್ ಎನಿ ಲೈಸೆನ್ಸ್ ಇವರು ಸಾರ್ವಜನಿಕರಿಗೆ ದುಡ್ಡು ತೊಗೊಂಡು ತಮ್ಮ ಶೇರ್ ಮಾರ್ಕೆಟ್ನಾಗ ತಮ್ಮ ಅಕೌಂಟ್ ಮುಖಾಂತರ ಶೇರ್ಸ್ನಾಗ ಇನ್ವೆಸ್ಟ್ ಮಾಡೋದು ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಐತಿ. ಆಮೇಲೆ ಇನ್ನೊಂದು ನಾವು ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತದ ಬಗ್ಗೆ ಹೆಮ್ಮೆ ಪಡಿಬೇಕಂದ್ರೆ KPID ಆ್ಯಕ್ಟ್ ಏನು ಬಂತದ್ದು 2004 ಬಂದ್ರಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 22 ವರ್ಷನಾಗ ಬೆಳಗಾವಿನಾಗ ಒಂದು 3-4 ದೊಡ್ಡ ಈ ಥರ ಹಗರಣಗಳಾಗ್ಯಾವ. ಇವು ಸೇಮ್ ಎಲ್ಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಪಾಂಜಿ ಸ್ಕೀಮ್ಸ್. ಅವಾಗ ಸ್ಕೀಮ್ ಆಗಿ ಬಬಲ್ ಬಸ್ಟ್ ಆಗಿ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬೀದಿಗೆ ಬಂದ ಕೂಡಲೇ ಅಡ್ಮಿನಿಸ್ಟ್ರೇಷನ್ ಆ್ಯಕ್ಷನ್ ತೊಗೊಂಡಿತ್ತು. ಆದರೆ ನಮ್ಮ ಈ ಪ್ರೆಸೆಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಈ ಸಮಸ್ಯೆ ಒಂದು ಬಬಲ್ ಬಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಹಿಡಿದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದು ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ನನ್ನ ಗಣಿತ ಈಗ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಾ ಇದೆ. ಆಮೇಲೆ ಅಂದ್ರೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ, ಒಂದು ಉನ್ನತ ಮಟ್ಟದ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತು ಎಲ್ಲ ಏನು ನಾ ಭಾಳಷ್ಟು ಎಕ್ಸ್ ಸರ್ವಿಸ್ ಬಂದು ಮಾತಾಡೇನ್ರಿ, ಅವರೆಲ್ಲರೂ ಹೆದರಿ ಅವರು ಇವನ್ ಕಂಪ್ಲೇಂಟ್ ಮಾಡೋಕ್ಕೂ ಹಿಂದೆ ಮುಂದೆ ಸೇರತ್ತಾರ. ಖರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಾವಾಗೆ ಒಂದು ಲೀಗಲ್ ಸ್ಟೆಪ್ ತೊಗೊಂಡು ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಒಮ್ಮೆ ನಂಗಡ ಕೇಸ್ ರಿಜಿಸ್ಟರ್ ಆದಮೇಲೆ ಆಟೋಮೆಟಿಕ್ಲಿ ಎಲ್ಲ ಇನ್ವೆಸ್ಟರ್ಸನ್ನು ಲೈನ್ ಹತ್ತಿ ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಖರೆ ನಾನು ಇನ್ನೊಂದು ಸಾರ್ವಜನಿಕ ಮನವಿ ಮಾಡ್ತೀನಿ, ದಯಮಾಡಿ ಇಂಥ ಪಾಂಜಿ ಸ್ಕೀಮ್ಸ್ನಾಗ ದುಡ್ಡು ಹಾಕಬೇಡ್ರಿ. ಯಾವ ನಿಜವಾದ ಇವು ಇನ್ವೆಸ್ಟ್ಮೆಂಟ್ಸ್ ಇರ್ತಾವಲ್ಲ ಅಷ್ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಲ್ಲ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಮ ಚಾನಲ್ಗಳ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಅಂದರೆ ಬೆಳಗಾವಿಯಲ್ಲಿ ಸಿಟಿ ಇಂಡೆಕ್ಸ್ ಮತ್ತು ಆದಿತ್ಯ ರಾಜ್ ಕ್ಯಾಪಿಟಲ್ ಇವು ಎರಡು ಕಂಪ್ನಿಗಳು, ಅದ್ರ ಮೇಲೇನು ಜಿಲ್ಲಾಡಳಿತ ತನಿಖೆ ಮಾಡಿಕೊಂಡು ಅಲ್ಲೂ ಅದು ಸೇಮ್ ಥರ ಅವರು ಸ್ಕೀಮ್ ನಡೆಸ್ತಾ ಇದ್ದಾರೆ. ಆದಿತ್ಯ ರಾಜ್ ಕ್ಯಾಪಿಟಲ್ದವ್ರಿಗೆ 5% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇವರು 3.5 ಇವರು ಶಿವಮ್ ಅಸೋಸಿಯೇಟ್ಸ್. ಆದಿತ್ಯ ರಾಜ್ದವರು 5% ಕೊಡ್ತಾರೆ. ಅಂದರೆ ಒಂದು ವರ್ಷಕ್ಕೆ 60% ಆಗುತ್ತೆ. ಸೊ ಇವೆಲ್ಲ ಬೋಗಸ್ ಸ್ಕೀಮ್ಸ್. ಸಾರ್ವಜನಿಕರು ಸ್ವಲ್ಪ ಇದ್ರ ಬಗ್ಗೆ एचरिकेने इरಬೇಕು. थँक्यू. नीलनवर यांच्या घरासह कार्यालयाभोवती पोलीस बंदोबस्त वाढवण्यात आला असून कोणतीही अप्रिय घटना घडू नये यासाठी कडक नजर ठेवण्यात येत आहे. ही घटना बेळगावच्या माळमारुती पोलीस ठाण्याच्या हद्दीत घडली आहे. नजीम बेटगेरी, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.